ನಾನು ಫಸ್ಟ್ ಆಫ್ ಆಲ್ ಯಾರನ್ನೂ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇಲ್ಲ, ಯಾರನ್ನೂ ಹೇಟು ಮಾಡ್ತಾ ಇಲ್ಲ. ಆ ಹೇಟ್ ಮಾಡೋ ಅವಶ್ಯಕತೆ ಕೂಡ ನನಗಿಲ್ಲ. ನಾನು ಜಸ್ಟ್ ಒಬ್ಬ ಅಪ್ಪು ಬಾಸ್ ಫ್ಯಾನ್ ಅಷ್ಟೇ. ಒಬ್ಬ ಅಪ್ಪು ಬಾಸ್ ಫ್ಯಾನ್ ಆಗಿದ್ದು ಮಾತ್ರಕ್ಕೆ ನಾನು ದರ್ಶನ್ ಸರ್ ರೇಟರ್ ಆಗೋ ಅವಶ್ಯಕತೆ ಇಲ್ಲ, ಇನ್ನೊಬ್ಬ ಹೀರೋ ರೇಟರ್ ಆಗೋ ಅವಶ್ಯಕತೆ ಇಲ್ಲ. ಅದೇನೋ ನಿಮ್ಗೆ ಅದೇನು ಸಿಗ್ತದೆ ನನಗಂತೂ ಗೊತ್ತಿಲ್ಲ. ಬೆಂಕಿ ಹಚ್ಚೋ ಕೆಲಸಗಳು ತುಂಬ ಜನರು ಮಾಡ್ತಾರೆ ಈ ನಡುವೆ. ಇಟ್ ಇಸ್ ಬಿಕಮ್ ಲೈಕ್ ಅ ಪ್ರೊಫೆಷನ್, ಇಟ್ಸ್ ಬಿಕಮ್ ಲೈಕ್ ಅ ಜಾಬ್. ಈ ಲಾಕ್ಡೌನ್ ಟೈಮಲ್ಲಿ ನಿಮ್ಮ ಕೆಲಸ ಕಳ್ಕೊತಿದ್ರೆ ನನಗೆ ಗೊತ್ತು, ಬಟ್ ಕೆಲಸ ಕಳ್ಕೊಳೋಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ ನೀವು. ನೋ ವೇ, ಚಾನ್ಸ್ ಇಲ್ಲ. ಒಬ್ಬ ಚೈಲ್ಡ್ ಮಾಡ್ತಾ ಇರೋ ಕೆಲಸಗಳು ಇವೆಲ್ಲ. ರಾಯಪ್ಪನೋ ಅವ್ರ ಅಪ್ಪನೋ ಯಾರೋ ಗೊತ್ತಾಗ್ತಿಲ್ಲ ನನಗೆ. ಈ ಪೋಸ್ಟ್ ನೋಡಿ, ಈ ಪೋಸ್ಟ್ ಬಂದ್ಬಿಟ್ಟು ಕಾಂಟ್ರವರ್ಸಿ ಮಾಮಲ್ಲಿ ಹಾಕಿದ ಪೋಸ್ಟು. ನೀನು ನಿನ್ನ ಐಡೆಂಟಿಟಿನ ಮುಚ್ಕೊಂಡು ಬೇರೆ ಇಂಡಸ್ಟ್ರಿ ಪೇಜ್ಗೆ ಹೋಗ್ಬಿಟ್ಟು ಪೋಸ್ಟ್ ಹಾಕಿದ್ರೆ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೇನೋ ರಾಯಪ್ಪನ್. ಈ ಹ್ಯಾಶ್ಟ್ಯಾಗ್ನ ನಾವೇನೋ ಕ್ಲಿಕ್ ಮಾಡಿದ್ರೆ ಇಷ್ಟೊಂದು ಪೋಸ್ಟ್ಗಳು ತೊಗೊಂಡೋಗುತ್ತೆ, ಇಷ್ಟೊಂದು ಪೇಜ್ಗಳು ತೊಗೊಂಡೋಗುತ್ತೆ. ಈ ರಾಯಪ್ಪನ್ ಅವನು ಈಸ್ ಅ ದರ್ಶನ್ ಸರ್ ಫ್ಯಾನ್. ದರ್ಶನ್ ಸರ್ ಫ್ಯಾನ್ ಅನ್ನ ಕೂಡ ಲಾಯಕ್ ಇಲ್ದಿರ ನನ್ನ ಮಗ ಇವನು. ಏನು ಸಿಗುತ್ತೆ ಗುರು ನಿಂಗೆ ಈ ಥರ ಕೆಲಸಗಳಿಂದ? ಏನಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆಯಾ? ಏನು ಅವಶ್ಯಕತೆ ಇದೆ ನಿಂಗೆ ಈ ಥರ ಪೋಸ್ಟ್ ಹಾಕೋದು, ಮತ್ತೆ ಅದನ್ನೇ ತೊಗೊಂಡೋಗ್ಬಿಟ್ಟು ಇನ್ನೊಂದು ಪೇಜಲ್ಲಿ ಹಾಕೋದು? ನೀನು ದೊಡ್ಡ ಪೇಜ್ ಅನ್ಕೊಂಡ್ಬಿಡ್ತಾ ಇದೆಯಾ? ಅದು ದೊಡ್ಡ ಅಡ್ಮಿನ್ ಅನ್ಕೊಂಡ್ಬಿಡ್ತಾ ಇದೆಯಾ ನೀನು? ಅಷ್ಟೊಂದು ಪೇಜಲ್ಲಿ ಅಡ್ಮಿನ್ ಮಾಡಿದ್ದಾರೆ ಅಂದರೆ ದೇ ಟ್ರಸ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಈ ಕಾಂಟ್ರವರ್ಸಿ ಮಾಮ ಬಿಟ್ಬಿಡು, ಮಾಮಗಳೇ ಅವರೆಲ್ಲ. ಈ ಪೇಜ್ ಇದೆಯಲ್ಲ, ತಿರ್ಬೋಕಿ ಪೇಜ್ ಇದು, ಅವ್ರಿಗೆ ಬೇರೆ ಕೆಲಸ ಇಲ್ಲ. ಇಬ್ರು ಚೆನ್ನಾಗಿದ್ದಾರೆ ಅಂದರೆ ಕೆಳಗೆ ಬೆಂಕಿ ಹಾಕ್ಬೇಕಷ್ಟೆ. ನೀನು ಅದನ್ನು ಹೋಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ನನ್ನ ಮಕ್ಕಳಿಗೆ ಬೇಕಾಗಿರೋದು ನಿನ್ನಂಥ ಮಕ್ಕಳು. ಪರ್ಫೆಕ್ಟ್ ಮ್ಯಾಚ್ ಅಲ್ವಾ? ಟಿಂಡರಲ್ಲಿ ಇಬ್ಬರು ರೈಟ್ ಸ್ವೈಪ್ ಮಾಡ್ದಂಗಿದೆ. ಏನೋ ಗುರು ನಿಮ್ಗೆ ಏನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ದರ್ಶನ್ ಸರ್ ಫ್ಯಾನ್ಸ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಪೇಜ್ಗಳಿರ್ತವೆ, ನಿಮ್ಮ ಪೇಜಲ್ಲಿ ಇಂಥ ಅವ್ರು ಯಾರಾದರೂ ಇದ್ದರೆ ದಯವಿಟ್ಟು ತೆಗೆದಾಕಿ. ಈ ಫ್ಯಾನ್ ವಾರ್ ಏನಿದೆ ಇದು ಒಳ್ಳೇದಲ್ಲ ನಮಗೆ, ಇದು ತುಂಬ ದೊಡ್ಡದಾಗುತ್ತೆ. ಈ ಫ್ಯಾನ್ ವಾರ್ ಇದು ಇಲ್ಲಿಗೆ ನಿಲ್ಲಲ್ಲ. ಮೊದಲೇನೋ ಫೇಕ್ ಅಕೌಂಟ್ಸ್ ವಾರ್ ಮಾಡ್ಕೊತಾ ಇದ್ವು ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್. ಅವರು ನಮ್ಮವ್ರೇನು ಕಮ್ಮಿ ಇಲ್ಲಪ್ಪ. ನಮ್ಮವ್ರು ಕೂಡ ಫೇಕ್ ಅಕೌಂಟ್ಸ್ ಮಾಡ್ಕೊಂಡು ನಮ್ಮವ್ರು ಕೂಡ ವಾರ್ ಮಾಡೋದು, ಅವರು ಕೂಡ ಫೇಕ್ ಅಕೌಂಟ್ಸ್ ಮಾಡ್ಕೊಂಡು ಅವರು ಮಾಡೋದು. ಇಲ್ಲಿ ಯಾರೂ ಶಾಚಾಗ್ಲಲ್ಲ, ಇಬ್ರಿಗಿಬ್ರು ಕರೆಕ್ಟ್ ಆಗಿದ್ದಾರೆ. ಬಟ್ ಇವಾಗ ಪೇಜ್ವರ್ಗೂ ಹೋಗಿದೆ. ಪೇಜ್ವರ್ಗೂ ಹೋದಾಗ ವಿ ಶುಡ್ ಸ್ಟಾಪ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಲ್ಲ. ಇದು ಯಾವಾಗವರೆಗೂ ನಮ್ಮ ಮಧ್ಯದಲ್ಲೇ ಇರ್ತೋ ಜಗಳ, ಆವಾಗವರೆಗೂ ಮಾತ್ರ ನಾವೊಬ್ಬ ಅಪ್ಪು ಬಾಸ್ ಫ್ಯಾನ್, ನೀವು ಒಬ್ಬ ದರ್ಶನ್ ಸರ್ ಫ್ಯಾನ್. ಯಾವಾಗ ಇದು ಆಚೆ ಹೋಯ್ತೋ ನಾವೆಲ್ಲ ಒಂದೇ. ಇಲ್ಲಿ ಬೇರೆ ಇಂಡಸ್ಟ್ರಿ ಮುಂದೆ ನಮ್ಮ ಮರ್ಯಾದೆ ಕಳ್ಕೊಳೋದು ಹೆಂಗಿರುತ್ತೆ ಹೇಳಿ? ಏನಾದರೂ ಚೆನ್ನಾಗಿದೆಯಾ ಇದು? ಇನ್ನೊಂದು ಇಂಡಸ್ಟ್ರಿ ಪೇಜ್ಗೆ ಹೋಗ್ಬಿಟ್ಟು ನಮ್ಮ ಬಗ್ಗೆ ನಾವೇ ಕೆಟ್ಟದಾಗ ಮಾತಾಡೋದು. ಆ ಪೋಸ್ಟ್ಗೆ ಸುಮಾರು 400-500 ಕಮೆಂಟ್ಸ್ ಇದ್ದಾವೆ. 400-500 ಕಮೆಂಟ್ಸಲ್ಲಿ 400-500 ವರೆಗೂ ನಮ್ಮವರೇ ಕಮೆಂಟ್ಸಲ್ಲಿ ಜಗಳ ಆಡ್ತಾ ಇರೋದು. ಇದೆಲ್ಲರಿಗೂ ಹೋಗಿ ನೀವೇ ಯೋಚನೆ ಮಾಡಿ. 3,30,000 ಲೈಕ್ಸ್ ಇದೆ ಅದಕ್ಕೆ. ಅದ್ರಲ್ಲಿ 3 ಲಕ್ಷ ಜನ ಆದರೂ ತೆಲುಗೋರು ಇರ್ತಾರಲ್ಲ, ಏನು ಅನ್ಕೊಂಡಿರ್ತಾರೆ ನಮ್ಮ ಬಗ್ಗೆ? ಅವರಲ್ಲಿದೆ ಜಗಳ, ಒಪ್ಕೊತೀನಿ, ಅವ್ರೇನು ಶಾಚಾಗ್ಲಲ್ಲ. ಬಟ್ ಅವ್ರು ನಮ್ಮ ಥರನೇ ನಮ್ಮ ಇಂಡಸ್ಟ್ರಿ ಪೇಜಿಗೆ ಬಂದು ಈ ಥರ ಕೆಲಸಗಳು ಮಾಡ್ತಾರಾ? ಇಲ್ಲ. ಅವ್ರಿಗೆ ಗೊತ್ತು ಅವ್ರ ಮಾನ ಮರ್ಯಾದೆ ಹೆಂಗೆ ಕಾಪಾಡ್ಕೊಬೇಕು, ಅವ್ರಿಗೆ ಗೊತ್ತು. ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗವರೆಗೂ ಬರೀ ಫೇಕ್ ಅಕೌಂಟ್ಸ್ ವಾರ್ಸ್ ಮಾತ್ರ ಇದ್ದಾವೆ. ಇದು ಹಿಂಗೆ ಕಂಟಿನ್ಯೂ ಆದರೆ ಪೇಜ್ಗಳು ಸ್ಟಾರ್ಟ್ ಮಾಡ್ಕೊತವೆ. ನೆಕ್ಸ್ಟ್ ಟೀಸರ್ಸ್ ಆ್ಯಂಡ್ ಟ್ರೇಲರ್ಸ್ ಕೂಡ ಹಿಟ್ ಆಗುತ್ತೆ, ನೆಕ್ಸ್ಟ್ ಮೂವೀಸ್ ಕೂಡ ಹಿಟ್ ಆಗ್ತವೆ. ಹಿಟ್ ಅಂದರೆ ಸೂಪರ್ ಹಿಟ್ ಅಲ್ಲಪ್ಪ, ಫ್ಲಾಪುಗಳು. ಹೆಂಗಂತೀರಾ? ತೆಲುಗಲ್ಲಿ ಹೆಂಗೆ ಗೊತ್ತಾ? ನಾನು ಪವನ್ ಕಲ್ಯಾಣ್ ಫ್ಯಾನ್ ಆಗಿದ್ರೆ ನಮ್ಮ ಆಪೋಸಿಟ್ ಇರೋ ಮೂವಿ ನಾನು ನೋಡ್ಬಾರ್ದು ಥಿಯೇಟ್ರಲ್ಲಿ ಅಷ್ಟೇ. ಅದೇ ರೂಲು. ನೋಡಲ್ಲ ನಮ್ಮ ಊರುಗಳ ಕಡೆ ಎಲ್ಲ ಹಂಗೆ. ನಮ್ಮ ನೇಟಿವ್ ಪ್ಲೇಸಲ್ಲಿ ಸತ್ಯವಾಗಿ ಹೇಳ್ತೀನಿ, ಇವಾಗಲೂ ಹಂಗೆ. ಏನು ಹೇಳೋಣ, KGF ಬಂದ್ಬಿಟ್ಟು ನಮ್ಮ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ಎತ್ತದ ಗುರು. ಫ್ರ್ಯಾಂಕಾಗಿ ಹೇಳ್ತೀನಿ, ಅಪ್ಪು ಬಾಸ್ ಫ್ಯಾನ್ ಆಗ್ಬಿಟ್ಟು ಫ್ರ್ಯಾಂಕಾಗಿ ಹೇಳ್ತೀನಿ, ಒಂದು ಮಟ್ಟಕ್ಕೆ ಎತ್ತಿತು. ನಮ್ಮ ರಾಜಣ್ಣ ಇರುವಾಗ ಒಂದು ಡಾಮಿನೇಷನ್ ಇತ್ತು ಕನ್ನಡ ಇಂಡಸ್ಟ್ರಿ ಅಂದರೆ. ಬೇಡ ಗುರು, ಅವ್ರ ಬಗ್ಗೆ ಬೇಡ ಅನ್ನೋ ಥರ ಇತ್ತು. ಆ ಮಟ್ಟಕ್ಕೆ ಮತ್ತೆ ನಾವು ಬೆಳೆಯೋದು ಬಿಟ್ಟು ಮತ್ತೆ ನೋಡ್ಬಿಟ್ಟು ಈ ಕಿತಾಪತಿಗಳೇ ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ಸಿಗಲ್ಲ ಈ ಫ್ಯಾನ್ ವಾರ್ಸಿಂದ, ಏನೇನು ಸಿಗಲ್ಲ. ನಾನು ಒಬ್ಬ ಫಿಲಾಸಫಿ ಕೊಡೋಕೆ ನಾನು ಯಾವನೂ ಅಲ್ಲ. ಇದು ನಿಮಗೆ ಅರ್ಥ ಆಗುತ್ತೆ ಮುಂದೆ. ಈ ರಾಯಪ್ಪನ ಹೆಸರು ಅವ್ನು ಫೇಮಸ್ ಆಗ್ತಾನೆ ಅಷ್ಟೇ. ಅವನ್ನ ನಂಬ್ಕೊಂಡು ನೀವು ಅವ್ನು ಕಡ್ಡಿ ಎಲ್ಲಾಡ್ಸ್ದಂತ ನೀವು ಕಡ್ಡಿ ಎಲ್ಲಾಡ್ಸ್ಕೊಂಡು ಹೋದ್ರೆ ನಿಮ್ನೇನನ್ನು ಕರೀತಾರೆ ಹೇಳಿ? ನಿಮ್ನೇನು ಕರೀತಾರೆ ನೀವೇ ಹೇಳಿ ಇವಾಗ? ಅಂಡ್ ರಾಯಪ್ಪನವರೇ, ನೀವೆಷ್ಟು ದರ್ಶನ್ ಸರ್ ಫ್ಯಾನ್ ಪೇಜಸ್ಸಲ್ಲಿ ಅಡ್ಮಿನ್ ಆಗಿದ್ದೀರಾ, ಅದನ್ನು ಯೂಸ್ ಮಾಡಿಕೊಂಡು ನೀವು ದರ್ಶನ್ ಸರ್ನ ಪ್ರಮೋಟ್ ಮಾಡೋದು ಬಿಟ್ಟು ನಮ್ಮ ಅಪ್ಪು ಬಾಸ್ ಮೇಲೆ ಏನಕ್ಕೆ ಬರ್ತಾ ಇದ್ದೀರಾ ಗುರು? ಅದು ಏನು ಆ ಪೇಜಿಂದ ಹಾಕಿದ್ರೆ ನಿಮ್ಮನ್ನ ಆ ಪೇಜಿಂದ ಅಡ್ಮಿನ್ ಕಿತ್ತಾಕ್ತಾರೆ ಅಂತ ಈ ಥರ ತಿರ್ಬೋಕಿ ಪೇಜ್ಗಳು ಸೇರಿಕೊಂಡು ಯಾರೋ ತೆಲುಗು ಟ್ರೋಲ್ ಮಾಡ್ದಂಗೆ ಮಾಡೋ ಥರ ಮಾಡಿ ಮತ್ತೆ ನೀವು ದರ್ಶನ್ ಸರ್ ಫ್ಯಾನ್ ಪೇಜ್ಗೆ ಹೋಗ್ಬಿಟ್ಟು ಮತ್ತೆ ಅದನ್ನು ಮತ್ತೆ ಕೀಳಾಗಿ ನೋಡಿ. ಏನು ಮಾಡ್ತಾ ಇದೀಯಾ ಗುರು ನಿನ್ನ ಲೈಫಲ್ಲಿ? ನೀನು ನೀನು ಅಚೀವ್ ಮಾಡ್ತಾ ಇರೋದು ಹೇಳು? ಏನೋಪ್ಪ ಈ ನಡುವೆ ಈ ಜನ್ರೇಷನ್ ಎಲ್ಲಂದರೆ ಫೇಕ್ ಅಕೌಂಟ್ಸ್ ಮಾಡ್ಕೊಳೋದೇ ಟ್ರೆಂಡ್ ಆಗಿದೆ. ಫೇಕ್ ಅಕೌಂಟ್ಸ್ ಮಾಡ್ಕೊಂಡು ಕಡ್ಡಿಯಲ್ಲಾಡ್ಸೋದೇ ದೊಡ್ಡ ಅಚೀವ್ಮೆಂಟ್ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಮುಂದೆ ಇದೇನೇನಾಗ್ತಾವೋ. ಇದರ ಒಂದು ಮೆಡಲ್ ಕೊಟ್ಬಿಡ್ಬೋದು, ಭಾರತ ರತ್ನ ಕೊಟ್ಬಿಡ್ಬೋದು.
ಇಂಥ ಚೈಲ್ಡ್ ನನ್ನ ಮಕ್ಕಳಿಗೆ ಬೇರೆ ಕೆಲಸ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಮಾತ್ರ ಈ ಥರ ಫ್ಯಾನ್ ವಾರ್ಸ್ಗೆ ಕೈ ಇಡಕ್ಕೆ ಹೋಗ್ಬೇಡಿ. ಯಾರ್ಯಾರು ಮಾಡ್ತಾ ಇದ್ದೀರೋ ಅವ್ರಿಗೆ ಮಾತ್ರ ಇಗ್ನೋರ್ ಮಾಡಿ. ನಾನು ಅಪ್ಪು ಬಾಸ್ ಫ್ಯಾನ್ಸ್ ದಯವಿಟ್ಟು ನಿಲ್ಲಿಸ್ಬಿಡ್ರಪ್ಪ, ನಾವು ಅಪ್ಪು ಬಾಸ್ಗೆ ಈ ಥರವೆಲ್ಲ ಇಷ್ಟ ಆಗಲ್ಲ. ಸೊ ಹುಡುಗರು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಈ ಥರ ಫ್ಯಾನ್ ವಾರ್ಸಲ್ಲಿ ಯಾರ್ಯಾರು ಕೈವಾಡ ಇದೆಯೋ ಅವನ್ನ ನಿಲ್ಸಕ್ಕೆ ಟ್ರೈ ಮಾಡಿ. ನೀವು ಮಾತ್ರ ಸೇರ್ಕೊಳಕ್ಕೆ ಹೋಗ್ಬೇಡಿ, ತಪ್ಪು ಮಾಡಬೇಡಿ. ಇದು ತುಂಬ ಕೆಟ್ಟದು. ನಮ್ಮ ಮಾನ ಮರ್ಯಾದೆನ ನಾವೇ ಹರಾಜ್ ಹಾಕ್ಕೊತಾ ಇದೀವಿ ಅಷ್ಟೇ. ಆಚೆ ಹೋಗ್ಬಿಟ್ಟು ಬೇರೆ ಇಂಡಸ್ಟ್ರಿ ಪೇಜವ್ರಿಗೂ ಹೋಗ್ಬಿಡ್ತಲ್ಲ ಗುರು, ಅಲ್ಲವ್ರಿಗೂ ಹೋಗ್ಬಿಡ್ತಾ. ಆ ರೇಂಜಿಗೆ ಬಿದ್ದೋದ್ವಾ ನಾವು. ಯಪ್ಪ, ನಮ್ಮನ್ನು ನಗಾಡ್ಕೊತಾ ಇರ್ತಾರಷ್ಟೇ. ನೋಡೋ ಎಷ್ಟು ಚೈಲ್ಡ್ ಥರ ಕಿತ್ತಾಡ್ತವ್ರೆ ಅಂತ. ಏನು ಹೇಳಿ, ನಮ್ಮ ಹೀರೋನ ಇನ್ನೊಬ್ಬ ಇಂಡಸ್ಟ್ರಿ ಹೀರೋ ಜೊತೆ ಕಂಪೇರ್ ಮಾಡಿಕೊಂಡು ನಾವೇ ಡಿಗ್ರೇಡ್ ಮಾಡ್ಕೊತಾ ಇದ್ದೀವ. ಅಮೇಝಿಂಗ್ ಟ್ಯಾಲೆಂಟ್. ಯಾರಪ್ಪನೋ ಗೊತ್ತಿಲ್ಲ ನೀನು. ಅಮೇಝಿಂಗ್ ಟ್ಯಾಲೆಂಟ್. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ವಿ. ಇದ್ರ ಮೇಲೆ ನಿಮ್ಮ ಇಷ್ಟ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಫ್ಯಾನ್ ವಾರಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರೋ ಆಲ್ ದ ಬೆಸ್ಟ್. ಐ ಹೋಪ್ ಯು ಗೆಟ್ ಭಾರತ ರತ್ನ and all Ratnas and all Navarasas and everything. ನಿಮ್ಗೆ ಏನೇನು ಬೇಕೋ ಅಚೀವ್ ಮಾಡ್ಕೊಂಬನ್ನಿ, ಓಕೆನಾ?